ಎಷ್ಟು ತಿಂಗಳು ಬೇಕು ಸರ್ ಇನ್ನು ಸಣ್ಣ? ಇದು ಇನ್ನು 3-4 ತಿಂಗಳು ಬೇಕು. ಇನ್ನು 3-4 ತಿಂಗಳು ಬೇಕು. ಇದು ಯಾಕೆ ಸರ್ ಹಿಂಗೆ ಕಟ್ಟೋದಿಲ್ಲಿ? ಈ ಕಟ್ಟೋದಂದ್ರೆ ಇದು ತೂಕಕ್ಕೆಲ್ಲ ಡೌನ್ ಆಗ್ಬಿಡ್ತದೆ. ಹಾ ಎಲ್ಲ ಅಂತ ಹಾ ಕಟ್ತೀವಿ. ಹಾ ಹೆಂಗಿದೆ ಸರ್ ಈ ಸರಿ ಫಸಲು ಚೆನ್ನಾಗಿ ಬಂದದ? ಚೆನ್ನಾಗಿ ಬಂದಿದೆ. ಹಾ ಎಲ್ಲ ಇವೆಲ್ಲ ಹಣ್ಣೆಲ್ಲ ಎಲ್ಲಿಗೆ ಸರ್? ಇದು ಹಣ್ಣೆಲ್ಲ ನಾವು ಅವರೇ ಬಂದು ತಗೊಂಡು ಹೋಗ್ತಾರೆ. ಹಂಗೆ ನಡ್ಕ ಬನ್ನಿ. ಮಾರ್ಕೆಟ್ ಹಾ ಅಲ್ಲಿ ಹೋಗ್ತದೆ, ಅವರಿಂದ ಬೇರೆ ಕಡೆ ಸಾಗಿಸ್ತಾರೆ. ಹೈದರಾಬಾದ್ ಎಲ್ಲ ಕಡೆ ಹೋಗ್ತೀವಿ, ಹಾ ಎಲ್ಲಾ ಕಡೆ ಹೋಗ್ತೀವಿ. ಹಾ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಇದೆ, ಅಲ್ಲಿ ಹಾಕ್ತೀವಿ ನಾವು. ಇಲ್ಲ ಅವರೇ ಬಂದು ತಗೊಂಡ್ತಾರೆ. ಇದು ಯಾವ ಹೋಬಳಿ ಬರ್ತದೆ ಸರ್? ಇದು ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ ಹೋಬಳಿ. ಬನ್ನಿ. ಚನ್ನರಾಯಪಟ್ಟಣ ಹೋಬಳಿ. ಸರ್ವೆ ನಂಬರ್ ಸರ್ ಇದು? ಸರ್ವೆ ನಂಬರ್. ಹಳ್ಳಿ ಯಾವ್ದು ಸರ್ ಇದು? ಇದು ಗುಗ್ಗಬಚ್ಚಳ್ಳಿ, ಬೆಚ್ಚಡ ಗ್ರಾಮ. ಇದು ಹಾ 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 ಬೆಚ್ಚಡ ಗ್ರಾಮ, ಮೊಟ್ಟಬಾರ್ಲು. ಇದೆಲ್ಲ ನೋಟಿಫಿಕೇಶನ್ ಆಗಿದೆಯಾ? ಎಲ್ಲ ಆಗಿದೆ. ನೋಡಿ ಎಂತ ಒಳ್ಳೆ ದಾಳಿಂಬೆ ಬೆಳೆ ಬೆಳೆದಿದ್ದೀರಿ. ಕೊಡ್ಬೇಕಂದ್ರೆ ಎಷ್ಟು ಹೊಟ್ಟೆ ಉರಿಯುತ್ತಲ್ಲ. ಹೊಟ್ಟೆ ಉರಿಯುತ್ತದೆ. ಅವರು ಕೂತ್ಕೊಂಡು ರಾಜಕೀಯ ಮಾಡೋರು ಈ ತರ. ಒಣಗಿಯವರು ನಮ್ ಕೆಲಸ, ರೈತರ ಕೆಲಸ ನಾವು ಒಣಗ್ತಾ ಇದೀವಿ. ಅಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ತಾವ್ರೆ. ಅದು ದೊಡ್ಡ ಅಲ್ಲ, ಒಂದು ದಾಳಿಂಬೆ ಬೆಳೆ ಬೆಳೆಯೋದಕ್ಕೆ ಎಷ್ಟು ದಿನ ಕಾಯ್ಬೇಕು ಸರ್? ಫಸಲು ಎಷ್ಟು? 1 ವರ್ಷಕ್ಕೂ ಸಾರಿ ಬರೋದು. 1 ವರ್ಷಕ್ಕೆ ಒಂದೇ ಸರಿ. ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಮದ್ದು, ಲಾಗೋಡು, ಇನ್ನೊಂದು ಆಗ್ತಾನೆ ಇರ್ಬೇಕು. ರಾತ್ರಿ ಆಗ್ಲಂದ್ರೆ ಇದು ಕಳ್ಳರ ಕಾಟ ಬೇರೆ ಇರ್ತದೆ. ಅದಕ್ಕೆಲ್ಲ ನಾವು ಕಾವಲು ಇರ್ಬೇಕು, ರಾತ್ರಿ ಎಲ್ಲ ಇಲ್ಲಿ ಇರ್ಬೇಕು. ಈ ತರ ಇರ್ತದೆ. ಒಂದ್ಸಾರಿ ಕಿತ್ಕೊಂಡು ಹೋದ್ರೆ ಮುಗಿದ ಕತೆ. ಹೌದಲ್ಲ? ಮಾಡ್ತಾರೆ. ಸೊ ಈಗ ಇದು ಕಾಯಿ ಆದಾಗ, ಬನ್ನಿ, ಕಾಯಿ ಆದಾಗಿಂದ ಇದು ಹಣ್ಣು ಬರೋ ಅಷ್ಟರಲ್ಲಿ ಎಷ್ಟು ತಿಂಗಳು ಕಾಯ್ಬೇಕು ಸರ್? 6 ತಿಂಗಳು. ಫಸಲು 6 ತಿಂಗಳು. ಓಕೆ. ಸೊ ಈಗ ಇಂತ ಭೂಮಿನ ಕೊಡ್ಬೇಕಂದ್ರೆ ನಿಜವಾಗ್ಲೂ ಹೊಟ್ಟೆ ಉರಿತದಲ್ಲ? ಹೊಟ್ಟೆ ಉರಿ ಅಲ್ಲ, ಬೆಂಕಿ ಬೀಳ್ತಾ ಇದೆ. ಇದು ಬಿಟ್ರೆ ಬೇರೆ ಇಲ್ಲ, ಜಮೀನ್ ಇಲ್ಲ, ಗತಿ. ಇದು ಹೋಗ್ತದೆ. ಈಗಾಗಲೇ 5 ಎಕರೆ 6 ಗಂಟೆ ಹೋಗಿದೆ ನಮ್ದು. ಮತ್ತೆ ಇದು ಹೋಗ್ತದೆ. ನಾವ್ ಏನ್ ಮಾಡೋದು ಅಂದ್ರೆ ಇದಕ್ಕೆ ವಾರ ಅಂತಂದ್ರೆ ನಾವು ಜಮೀನ್ ಒಬ್ರು ಇರ್ತದೆ, ಬೆಳೆ ಒಬ್ರು ಮಾಡ್ತಾರೆ. ಇದೆಲ್ಲ ಮಾಡಿ ಕೂಲಿ ಎಲ್ಲ ಮಾಡ್ಕೊಂಡು ಜೀವನ ಮಾಡುವಂತ ಜನ ಎಷ್ಟೋ ಜನ ಇದ್ದೀವಿ. ಹೌದಲ್ಲ? ಸೊ ಇಲ್ಲಿ ಇದು ಈ ಹಳ್ಳಿಯಲ್ಲಿ ಎಷ್ಟಿದೆ ಸರ್? ಎಷ್ಟು ಎಕರೆ ಇದೆ ಇದು? 4 ಎಕರೆ ಇದೆ. 4 ಎಕರೆ. ಅಂದ್ರೆ ಏನು ಬೆಳೆಯಲ್ಲ, ಇದು ಖರಾಬ್ ಭೂಮಿ, ಅದು ಇದು ಅಂತ ಎಲ್ಲಾ ಕತೆಗಳು ಕಟ್ತಾರೆ. ಏನೇನ್ ಕತೆ ಬೇಕು ಎಲ್ಲಾ ಕಟ್ತಾರ ಅವ್ರು. ಇಲ್ಲಿ ಬಂದ್ ನೋಡಿದ್ರೆ ನನಗೆ ಗೊತ್ತಾಗೋದು. ಅದೇ ನೋಡಿ, ಏನೇನ್ ಬೇಕು, ಎಂತೆಂತ ಹಣ್ಣುಗಳು ಬೇಕು, ಎಂತೆಂತ ಬೆಳೆ ಬೇಕು, ಎಂತೆಂತ ಹೂಗಳು ಬೇಕು, ಎಂತೆಂತ ತರಕಾರಿ ಬೇಕು, ಎಲ್ಲ ಇದೆ ಸರ್. ಬೆಂಗಳೂರಿಗೆ ಒಂದ್ ದಿವಸ ನಿಲ್ಸಿದ್ರೆ ಸಾಕು, ಅಲ್ಲಾಡ್ತಾರೆ. ಹೌದಲ್ಲ? ಒಂದ್ ದಿವಸ ನಿಲ್ಸಿದ್ರೆ, ಹಾಲಾಗ್ಲಿ ಹಣ್ಣಾಗ್ಲಿ ನಿಲ್ಸಿದ್ರೆ ಬೆಂಗಳೂರು ಜನ ಅಲ್ಲಾಡ್ತಾರೆ. ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕು. ದೇವನಹಳ್ಳಿ ರೈತರು ಹೋರಾಟ ನಡೆಸ್ತಾ ಇರುವಂಥ ಈ ಹೋರಾಟದ ಸ್ಥಳ ಅಂದರೆ ಕಳೆದ 3 ವರ್ಷಗಳಿಂದ ಅವ್ರು ಏನು ಹೋರಾಟ ನಡೆಸ್ತಾ ಇದ್ರು, ಧರಣಿ ನಡೆಸ್ತಾ ಇದ್ರು, ಅಲ್ಲಿ ಒಂದು ಸಿದ್ದರಾಮಯ್ಯನವ್ರ ಮರ ಇದೆ. ಅದನ್ನು ನಾನು ನಿಮಗೆ ತೋರಿಸ್ಬೇಕು. ಈ ಮರ ಸಿದ್ದರಾಮಯ್ಯನವ್ರದ್ದೇ ಮರ. ಸಿದ್ದರಾಮಯ್ಯನವ್ರದ್ದೇ ಮರ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಆ ಮರನ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಅದು ನಿಜವಾಗ್ಲೂ ಸಿದ್ದರಾಮಯ್ಯನವ್ರ ಮರ ಅಂತ ಸ್ಪೆಷಾಲಿಟಿ ಏನಿದೆ ಸಿದ್ದರಾಮಯ್ಯನವ್ರ ಮರ, ಯಾಕೆ ಸಿದ್ದರಾಮಯ್ಯನವ್ರ ಮರ ಅಂತಾರೆ ಅಂದರೆ, ನೋಡಿ ಇಲ್ಲಿದೆಯಲ್ಲ, ಇದು ಅಲ್ವಾ ಅರಳಿ ಮರ. ಸೊ ಇದು ಇಲ್ಲಿದೆ ಅಲ್ಲ, ಇದು ಮರ. ಇದು ಸಪೋರ್ಟ್ ಕಟ್ಟಿದ್ದಾರೆ ಅಷ್ಟೇ. ಸೊ ಇದು ಸಿದ್ದರಾಮಯ್ಯನವ್ರ ಮರ. ಇದೊಂದು ಸಿದ್ದರಾಮಯ್ಯನವ್ರ ಮರ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬನ್ನಿ ತೋರಿಸೋಣ ಬನ್ನಿ. ಇದು ಹಲಸಿನ ಮರ. ನಂಗೆ ಹೊಡೆದು ಇಲ್ಲಿ ನೋಡಿ, ಇದು ನೋಡಿ, ಇದು ಕೂಡ ಸಿದ್ದರಾಮಯ್ಯನವ್ರ ಮರನಾ ಸರ್? ಇದು ಸಿದ್ದರಾಮಯ್ಯನವ್ರ ಮರ. ಅದೊಂದು ಅರಳಿ ಮರ ಮತ್ತು ಇದು ಹಲಸಿನ ಮರ, ಎರಡೂ ಸಿದ್ದರಾಮಯ್ಯನವ್ರ ಮರ. ಯಾಕೆ ಅಂತಂದರೆ, ಸಿದ್ದರಾಮಯ್ಯನವರ ವಚನ ಭ್ರಷ್ಟತೆ ಸಾಕ್ಷಿಯಾಗಿ ಬೆಳೆದು ನಿಂತಿರುವ ಮರಗಳಿವು. ಸಿದ್ದರಾಮಯ್ಯನವರ ವಚನ ಭ್ರಷ್ಟತೆಗೆ ಸಾಕ್ಷಿಯಾಗಿ ಬೆಳೆದು ನಿಂತಿರುವ ಮರಗಳು. ಯಾಕೆ ಅಂತಂದರೆ, ರೈತರ ಹೋರಾಟವನ್ನು ತಮ್ಮ ರಾಜಕೀಯ ಲಾಭಕ್ಕೆ ಹೈಜಾಕ್ ಮಾಡ್ಕೊಳ್ಳೋದಕ್ಕೆ, ಮೊಸಳೆ ಕಣ್ಣೀರು ಸುರಿಸೋದಕ್ಕೆ, ನಾನು ನಿಮ್ಮೊಂದಿಗೆ ಇದ್ದೀನಿ ಅಂತ ಸುಳ್ಳು ಭರವಸೆಗಳನ್ನು ಕೊಡೋದಕ್ಕೆ, ನುಡಿದಂತೆ ನಡೆದಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇರೋದಕ್ಕೆ ಈ ಹಲಸಿನ ಮರ ಸಾಕ್ಷಿ, ಆ ಅರಳಿ ಮರ ಸಾಕ್ಷಿ. ಯಾಕೆ ಅಂತಂದರೆ, ರೈತರ ಹೋರಾಟದಲ್ಲಿ ಭಾಗವಹಿಸಿ ಈ ಸಸಿಯನ್ನು ನೆಟ್ರ ಸರ್ ಅವರು. ಈ ಸಸಿ ಅಲ್ಲ, ಆ ಸಸಿ ನೆಟ್ರು. ಅವರು ಫ್ರೀಡಂ ಪಾರ್ಕ್ನಲ್ಲಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಫ್ರೀಡಂ ಪಾರ್ಕ್ನ ಧರಣಿಯನ್ನು ಉದ್ಘಾಟನೆ ಮಾಡೋದಕ್ಕೆ ಒಂದು ಸಣ್ಣ ಒಂದು ಪಾಕೆಟ್ನಲ್ಲಿ ಒಂದು ಸಣ್ಣ ಸಸಿಯನ್ನು ತಂದು ಅಲ್ಲಿ ನೀರನ್ನು ಊದು ಅಲ್ಲಿ ಉದ್ಘಾಟನೆ ಮಾಡಿಸಿದ್ದು, ಗಿಡಕ್ಕೆ ನೀರು ಹಾಕಿ ಹೋರಾಟನ ಉದ್ಘಾಟನೆ ಮಾಡಿ. ಅವಾಗ ಸಿದ್ದರಾಮಯ್ಯನವ್ರು ಅವತ್ತೇನು ಹೇಳಿದ್ರು ಅಂದರೆ, ಇದು ಅನ್ಯಾಯ, BJPಯವ್ರು ಮಾಡ್ತಾ ಇರ್ತಕ್ಕಂಥದ್ದು, ನಾನು ಅಧಿಕಾರಕ್ಕೆ ಬಂದರೆ ನಾನು ಖಂಡಿತ ಈ ಭೂ ಸ್ವಾಧೀನವನ್ನು ರದ್ದುಪಡಿಸ್ತೀನಿ.
ನನ್ನಷ್ಟು ಎತ್ತರಕ್ಕೆ ಬರೋಷ್ಟರಲ್ಲಿ ನಾನು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನ ನಾನು ಕೈ ಬಿಡ್ತೀನಿ ಅಂತ. ಅವತ್ತು ಏನು ಸಿದ್ದರಾಮಯ್ಯನವರ ಒಂದು ವಚನ ಕೊಟ್ಟರು, ಅದರಿಂದ ಇವರೆಲ್ಲರೂ ಸಂತೋಷ ಆಗಿ ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ಅದರ ನೆನಪಿಗಾಗಿ ಆ ಗಿಡವನ್ನು, ಸಣ್ಣ ಸಸಿಯನ್ನು ತಂದು ಇಲ್ಲಿ ನೆಟ್ಟಿದ್ದಾರೆ. ಅದು ಅರಳಿ ಮರ ಸಿದ್ದರಾಮಯ್ಯನವರ ವಚನ ಎಷ್ಟೊಂದು ಹಳೇದು ಅನ್ನೋದನ್ನು ತೋರ್ತಾ ಇದೆ. ಈ ಹಲಸಿನ ಮರ ಪ್ರತಿಭಟನೆಕಾರರು ತಿಂದು ಬಿಸಾಕಿದ ಹಲಸಿನ ಬೀಜದಿಂದಾಗಿ ಹುಟ್ಟಿರ್ತಕ್ಕಂಥದ್ದು. ಪ್ರತಿಭಟನಾಕಾರರು ತಿಂದು ಬೀಸಾಡಿದಂತಹ ಹಸಿನ ಬೀಜದಿಂದ ಬೆಳೆದಂತ ಮರ, ಇದು ಪ್ರತಿಭಟನೆಗೆ ಸಾಕ್ಷಿ. ಇದು ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಸರ್. ನೋಡಿ, ಪ್ರಕೃತಿನೂ ಕೂಡ ರೈತರ ಪ್ರತಿಭಟನೆಗೆ ಕೈ ಜೋಡಿಸಿ ಮರವಾಗಿ ಬೆಳೆದು ನಿಂತಿದೆ. ಆದರೆ ನಮ್ಮ ರಾಜಕಾರಣಿಗಳ ಮನಸ್ಸು ಮಾತ್ರ ಬದಲಾಗ್ತಾ ಇಲ್ಲ. ನೋಡಿ, ಇದೇ ಸಿದ್ದರಾಮಯ್ಯನವರ ಮರ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಏನೋ ಹೋರಾಟಕ್ಕೆ ಬಂದಾಗ ಸಣ್ಣ ಸಸಿ ಹಿಡ್ಕೊಬಂದು ಅದಕ್ಕೆ ನೀರೆರೆದ್ರಂತೆ. ಅಯ್ಯೋ, ಸಿದ್ದರಾಮಯ್ಯನವರಂತ ಪುಣ್ಯ ಪುರುಷ ಬಂದ್ಬಿಟ್ಟಿದ್ದಾರೆ, ನಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ತಾರೆ ಅಂತ ಅದನ್ನು ತಂದು ಹೋರಾಟದ ಜಾಗದಲ್ಲಿ ನೀರೆರೆದು ಪೋಷಿಸಿದ್ದಾರೆ. ಅವರಷ್ಟು ಎತ್ತರಕ್ಕೆ ಬರೋಷ್ಟರಲ್ಲಿ ನಮ್ಮ ಹೋರಾಟಕ್ಕೆ ನ್ಯಾಯ ಒದಗಿಸ್ತಾರೆ ಅಂದರು. ಅದು ಈಗ ಅವ್ರ ಎತ್ತರ ಮೀರಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕಿಂತ ಎತ್ತರವಾಗಿ ಬೆಳೆದಿದೆ. ಅಂದರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕಿಂತ ಈ ಹೋರಾಟದ ವ್ಯಕ್ತಿತ್ವ ತುಂಬ ದೊಡ್ಡದಾಗಿದೆ. ಸೊ ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಈ ಸಸಿ ನೆನಪಿದ್ದರೆ, ಅರಳಿ ಮರದ ಸಸಿ ಏನಾದರೂ ನೆನಪಿದ್ದರೆ ದಯವಿಟ್ಟು ಋಣಮುಕ್ತರಾಗಿ ಬಂದು ಈ ಮರಕ್ಕೊಂದು ಸ್ವಲ್ಪ ನೀರು ಹಾಕಿ ಬಿಡುಗಡೆಗೊಳಿಸಿ ರೈತರನ್ನು ಈ ಹೋರಾಟದಿಂದ. ಇಲ್ಲದಿದ್ದರೆ ನಿಮ್ಮ ವಚನ ಭ್ರಷ್ಟತೆಗೆ ಸಾಕ್ಷಿಯಾಗಿ ಈ ಅರಳಿ ಮರ ಮುಗಿಲೆತ್ತರಕ್ಕೆ ಬೆಳೆಯುತ್ತೆ. ಈ ಅರಳಿ ಮರ ಮುಂದಿನ ದಿನಗಳಲ್ಲಿ ಒಂದು ಐತಿಹಾಸಿಕವಾದಂತಹ ಇದು ಪ್ರವಾಸಿಗರ ಒಂದು ಪ್ರವಾಸಿ ತಾಣ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ದರಾಮಯ್ಯನವರ ವಚನ ಭ್ರಷ್ಟತೆಗೆ ಸಾಕ್ಷಿಯಾಗಿ ನಿಂತಿರುವ ಅರಳಿ ಮರ ಅಂತ. ದಯವಿಟ್ಟು ಅದಕ್ಕಾದರೂ ನೀವು 15ನೇ ತಾರೀಕು ತೀರ್ಮಾನ ತಗೊಂಡು ನಿಮ್ಮ ಮರ್ಯಾದೆ ಉಳಿಸ್ಕೊಂಡ್ರೆ ಬೆಟರ್.